ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ರೊಟ್ಟಿ, ಚಪಾತಿ, ಪೂರಿ, ರೈಸ್ ಮತ್ತು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗುವಂಥ ಹೆಸರು ಕಾಳು ಗ್ರೇವಿನ ಯಾವ ಥರ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೇನೆ ರೀ. ಬರ್ರಿ ಯಾವ ಥರ ಅಂಥೇಳಿ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನಾನಿಲ್ಲಿ ಪಚ್ಚ ಹೆಸರನ್ನ ತೊಗೊಂಡಿದ್ದೀನಿ. ಸೊ ನೀವು ಕಪ್ ಹೆಸರು ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಟೇಸ್ಟು ಒಂದೇ ಥರ ಇರುತ್ತೆ. ಸೊ ನೋಡಿ, ನಾನು 1 ಕಪ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡು ಅದನ್ನು ಚೆನ್ನಾಗಿ ತೊಳ್ಕೊತೇನೆ ರೀ. ಸೊ 2ರಿಂದ 3 ಸತಿ ಏನಾದರೂ ನೀವು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಯಾಕಂತ ಹೇಳಿದರೆ ಅದರ ಮೇಲಿನ ಮಣ್ಣು ಮತ್ತು ಅಥವಾ ಧೂಳು ಕಡ್ಡಿ ಏನಾದರೂ ಇದ್ದರೆ ಹೋಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ಸೊ ನೋಡಿ, ನಾನು ತೊಳ್ಕೊಂಡು ಆದಮೇಲೆ ಇದಕ್ಕೇನೆ ನಾನು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು 1 ಸ್ಪೂನ್ ಆಗುವಷ್ಟು ಅಥವಾ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊತೇನೆ ರೀ. ಸೊ ಅಡುಗೆ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಳುಗಳು ಬೇಯುತ್ತೆ. ಸೊ ನಿಮಗೆ ಸ್ಮ್ಯಾಶ್ ಆಗಿ ಅಥವಾ ಕಾಳು ಇದ್ದಾಗೆ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಯಾವ ಥರ ಬೇಕಾದರೂ ಇದನ್ನು ಬೇಯಿಸ್ಕೋಬೋದು. ಸೊ ನೋಡಿ, ನಾನು ಸ್ವಲ್ಪ ಅರಿಶಿನ ಪುಡಿ ಮತ್ತು ಅಡುಗೆ ಎಣ್ಣೆನ ಹಾಕ್ಕೊಂಡು ಕುದಿಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಲೆ ಮೇಲೆ ಕೂಗೋದಕ್ಕೆ ಇಟ್ಕೊತೀನಿ. ಸೊ ನಿಮಗೆ ಸ್ಮ್ಯಾಶ್ ಆಗಿ ಕುದಿಬೇಕು ಅಂತ ಹೇಳಿದರೆ ನೀವು ಒಂದು 3ರಿಂದ 4 ಅಥವಾ 4ರಿಂದ 5 ವಿಸಿಲಾದರೂ ನೀವು ಹೊಡ್ಸ್ಕೋಬೇಕಾಗತ್ತೆ. ಸೊ ನೋಡಿ, ನಾನು ಈ ಥರ ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಸ್ಮ್ಯಾಶ್ ಆಗಿ ಇದನ್ನು ನಾನು ಇದು ಮಾಡ್ಕೊಂಡಿದ್ದೀನಿ. ಸೊ ಅದರಲ್ಲಿರುವಂಥ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸ್ಮ್ಯಾಶರ್ನ ತೊಗೊಂಡು ಈ ಥರ ನಾನು ಸ್ಮ್ಯಾಶ್ ಮಾಡ್ಕೊತೇನೆ ರೀ. ಸೊ ನೋಡಿ, ನಮಗೆ ಇಷ್ಟು ಸ್ಮ್ಯಾಶ್ ಆದರೆ ಸಾಕು. ಅದಕ್ಕೇ ನಾನಿಲ್ಲಿ ಒಂದು 2 ಟೊಮೆಟೊ, 2 ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಗ್ಗರಣೆ ಕೊಡೋದಕ್ಕೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಸೊ ನಾನು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಅಥವಾ 1.5 ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೇನೆ ರೀ. ಸೊ ನಿಮಗೆ ಎಣ್ಣೆ ಜಾಸ್ತಿ ಬೇಕು ಅಂತ ಹೇಳಿದರೆ ನೀವು ಹಾಕೋಬೋದು. ಈ ಹಂತದಲ್ಲಿ ತುಪ್ಪ ಬೇಕಾದರೂ ನೀವು ಹಾಕೋಬೋದು. ಸೊ ನೋಡಿ, ನಾನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೇ ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಅದು ಸಾಸಿವೆ ಚಿಟಪಟ ಅಂತ ಸಿಟ್ಟಿದ ಮೇಲೆ ಒಂದು ಸ್ವಲ್ಪ ಜೀರಿಗೆನ ಹಾಕೋಬೇಕಾಗತ್ತೆ. ಸೊ ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದು ಆದಮೇಲೆ ನಾವು ಜಜ್ಜಿಟ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯೋ ಅದನ್ನು ಇಲ್ಲಿ ನಾವು ಹಾಕೋಬೇಕು. ಸೊ ನೋಡಿದ್ರಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲೇ ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಈ ಥರ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಹಂತದಲ್ಲಿ ಕರಿಬೇವು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಟೊಮೆಟೊ ಏನಿದೆಯಲ್ಲ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಸೊ ಇದನ್ನು ಹಾಕ್ಕೊಂಡಿದ್ದು ಆದಮೇಲೆ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಈ ಟೊಮೆಟೊ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅಲ್ಲಿವರೆಗೂ ನೀವು ಈ ಥರ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸೊ ಈ ಈರುಳ್ಳಿ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಉಪ್ಪನ್ನ ರುಚಿಗೆ ತಕ್ಕಷ್ಟು ಈಗಲೇ ನೀವು ಆ್ಯಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಟೊಮೆಟೊ, ಈರುಳ್ಳಿ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ನಾವೀಗ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ರೀ. ಸೊ ಅವೇನಂತ ಹೇಳಿದರೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪುಡಿ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಖಾರದ ಪುಡಿನ ಇಲ್ಲಿ ಹಾಕೋಬೋದು. ನಾನಿಲ್ಲಿ 1ರಿಂದ ಅಥವಾ 1.5 ಸ್ಪೂನ್ ಆಗುವಷ್ಟು ನಾನು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ನಿಮಗೆ ಬೇಡ ಅನಿಸಿದರೆ ನೀವು ಇಲ್ಲಿ ಕೂಡ ನೀವು ಮೆಣಸಿನ್ಕಾಯಿ ಅದನ್ನು ಕೂಡ ರುಬ್ಬಿ ಬೇಕಾದರೂ ಹಾಕೋಬೋದು, ಇಲ್ಲ ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಕೂಡ ನೀವು ಹಾಕೋಬೋದು. ಸೊ ನಾನಿಲ್ಲಿ ಖಾರ ಪುಡಿನ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಹೆಸರು ಕಾಳದ್ದು ಏನಿತ್ತೋ ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಗ್ರೇವಿಯಾಗಿ ಮಾಡ್ಕೊಳ್ಳೋದ್ರಿಂದ ನಾನು ಈ ಥರ ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹೆಚ್ಚಿಗೆ ನೀರೇನು ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನೀವು ನೀರನ್ನು ಆ್ಯಡ್ ಮಾಡ್ಕೋಬೇಕಂತ ಹೇಳಿದರೆ ನಾವು ಈ ಹೆಸರು ಕಾಳು ನೀರನ್ನು ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವು ಅದನ್ನೇ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರುವಂಥ ನೀರು ಏನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೇ ನೀರನ್ನು ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಹಂತದಲ್ಲಿ ನಿಮಗೆ ಉಪ್ಪು, ಖಾರ ಏನಾದರೂ ಕಡಿಮೆ ಇದ್ದರೆ ನೀವು ಈ ಹಂತದಲ್ಲಿ ಹಾಕೋಬೇಕಾಗತ್ತೆ. ಸೊ ನಾನು ಹಾಕಿರುವಂಥದ್ದು ಪದಾರ್ಥ ಎಲ್ಲ ಸರಿಯಾಗಿತ್ತು. ಸೊ ನೋಡಿ, ಈ ಥರ ಕುದಿ ಬರಬೇಕು. ಈ ಕುದಿತಾ ಇದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಇದು ಕಾಣಿಸುತ್ತೆ. ಇದು ರೊಟ್ಟಿ, ಚಪಾತಿ, ಪೂರಿ, ರೈಸ್, ಮುದ್ದೆ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿರಿ, ಹೇಗಿತ್ತು ಅಂಥೇಳಿ ನಮಗೆ ಕಮೆಂಟ್ ಮಾಡಿರಿ, ತಿಳಿಸ್ರಿ. ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ. ನಮಸ್ಕಾರ ಎಲ್ಲರಿಗೂ.